ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಪಾವಗಡದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಕೆಲವೊಂದು ಸಾರಿ ನಾವು ಮನುಷ್ಯರ ಮಧ್ಯೆ ವಾಸ ಮಾಡ್ತಾ ಇದ್ದೀವ ಅಥವಾ ಮೃಗಗಳ ಮಧ್ಯೆ ವಾಸ ಮಾಡ್ತಾ ಇದ್ದೀವ, ನಾಡಲ್ಲಿ ವಾಸ ಮಾಡ್ತಾ ಇದ್ದೀವ, ಕಾಡಲ್ಲಿ ವಾಸ ಮಾಡ್ತಾ ಇದ್ದೀವ, ಈ ರೀತಿಯಾಗಿ ಪ್ರಶ್ನೆಗಳು ಮೂಡುವುದೊಂದು ಸಹಜ. ಎಸ್ ವೀಕ್ಷಕರೇ, ಇದು ಪಾವಗಡದಲ್ಲಿ ನಡೆದಂತಹ ಘಟನೆ. ತನ್ನ ತಂದೆಯ ಶವವನ್ನ ದ್ವಿಚಕ್ರ ವಾಹನದಲ್ಲಿ ಸಾಗಿಸ್ತಾ ಇದ್ದಾರೆ. ಈ ಒಂದು ಫೋಟೋವನ್ನ ಗಮನಿಸಬಹುದು ನಾವು. ಆಂಬುಲೆನ್ಸ್ ಸಿಗದ ಪರಿಣಾಮ ಸರ್ಕಾರಿ ಆಸ್ಪತ್ರೆಯಿಂದ ತನ್ನ ತಂದೆಯ ಮೃತದೇಹವನ್ನ ಇಬ್ಬರು ಮಕ್ಕಳು ದ್ವಿಚಕ್ರ ವಾಹನದಲ್ಲಿ ಸಾಗಿಸಿದ್ದಾರೆ. ಆಂಬುಲೆನ್ಸ್ ಕಳಿಸ್ಕೊಡಿ ಅಂತ ವೈದ್ಯರನ್ನ ಕೇಳಿದಾಗ ಅವರು ನಾಲಾಯಕ ಆನ್ಸರ್ ಮಾಡಿದ್ದಾರೆ. ಆಂಬುಲೆನ್ಸ್ ಇರೋದು ಶವವನ್ನ ಸಾಗಿಸೋದಕ್ಕಲ್ಲ, ಬರೀ ರೋಗಿಗಳನ್ನ ಸಾಗಿಸೋದಕ್ಕೆ ಮಾತ್ರ. ಶವ ಸಾಗಿಸೋದಕ್ಕೆ ಸರ್ಕಾರ ಇನ್ನೂ ಅನುಮತಿ ಕೊಟ್ಟಿಲ್ಲ ಅನ್ನೋ ರೀತಿಯಾಗಿ ಆನ್ಸರ್ ಮಾಡಿದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆಗೆ ಅವರು ಹಣ ಕಟ್ಟೋಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನ ಖಾಸಗಿ ವೆಹಿಕಲ್ ಅನ್ನ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಿದ್ರೆ, ಅಷ್ಟು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಿದ್ರೆ ಅವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾನೆ ಇರಲಿಲ್ಲ. ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಒಂದು ಒಳ್ಳೆ ರೀತಿಯಾದಂತಹ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಹಾಗಾದ್ರೆ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬಂದ್ರು? ಸರ್ಕಾರಿ ಆಸ್ಪತ್ರೆ ಇರೋದಾದ್ರೂ ಯಾತಕ್ಕೆ? ಬಡವ್ರಿಗೋಸ್ಕರ. ಆದ್ರೆ ನೀವ್ ಮಾಡಿದ್ದಾದ್ರೂ ಏನು? ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ವೈದ್ಯರಂದ್ರೆ ದೇವರ ಸಮಾನ ಅಂತ. ಆ ಒಂದು ಮಾನವೀಯತೆ ಕೂಡ ಇರ್ಲಿಲ್ವಾ ನಿಮ್ಮಲ್ಲಿ? ಹಾಗಾದ್ರೆ ಸಾವಾಗಿದೆ ಅನ್ನೋ ಒಂದು ಮಾನವೀಯತೆನೂ ಇಲ್ಲದೆ ಈ ರೀತಿಯಾಗಿ ವರ್ತಿಸಿರೋದು ಎಷ್ಟು ಮಾತ್ರ ಸರಿ? ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲ ಆಸ್ಪತ್ರೆ ಅಲ್ಲ, ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಉಚಿತ ಇದ್ರೂ ಕೂಡ ಲಂಚ ತಗೊಳ್ತಾರೆ, ದುಡ್ಡನ್ನ ತಗೊಳ್ತಾರೆ. ಆ ಒಂದು ಪಾಪ ಮಾಡ್ತಾ ಇದ್ದೀರಲ್ವಾ, ಅದನ್ನ ಪಾಪದ ಕೊಡ ಏನ್ ತುಂಬಿರುತ್ತೆ, ಒಂದು ಸ್ವಲ್ಪ ಆದ್ರೂ ಪಾಪವನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾನವೀಯತೆ ಕೂಡ ಇರ್ಲಿಲ್ವಾ ನಿಮಗೆ? ಒಂದು ಕಡೆ ಸರ್ಕಾರದ ಸಂಬಳ ತಿಂತೀರಾ, ಮತ್ತೊಂದು ಕಡೆ ಬಡವರ ಹತ್ರನೂ ಸಹ ಕಿತ್ಕೊಂಡು ತಿಂತಿದ್ದೀರಾ. ಆ ಪಾಪವನ್ನ ಕಮ್ಮಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ವಾ ನಿಮ್ಗೆ? ಹಾಗಾದ್ರೆ ನೀವು ಒಬ್ಬ ವೈದ್ಯರಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದಾದ್ರೂ ನೀವು ಅವರಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೋದಿತ್ತಲ್ವಾ? ವೈದ್ಯರಾಗಿ ಜೀವ ಉಳಿಸ್ಬೇಕಾಗಿರೋದು ನೀವು. ಅಟ್ಲೀಸ್ಟ್ ಸಾವಾಗಿದೆ, ವಯೋಸಹಜ ಸಾವಾಗಿದೆ, ಒಂದು ಮಾನವೀಯತೆಯಿಂದ ನೀವು ಆಂಬುಲೆನ್ಸ್ ವ್ಯವಸ್ಥೆ ಮಾಡಬಹುದಿತ್ತು. ಏನೋ ನಿಮ್ಮಲ್ಲಿ ಆ ಒಂದು ಮಾನವೀಯತೆ ಇರ್ಲಿಲ್ವೋ, ಅಥವಾ ನಿಮ್ಮ ಪರಿಸ್ಥಿತಿ ಯಾವಾಗ ಏನಿತ್ತೋ ನಮಗಂತೂ ಸದ್ಯಕ್ಕೆ ಗೊತ್ತಿಲ್ಲ. ಯಾವುದೇ ಎಂತಹ ಪರಿಸ್ಥಿತಿ ಇದ್ರೂ ಸಹ ಸರ್ಕಾರಿ ಆಂಬುಲೆನ್ಸ್ ಆಗಿರೋದ್ರಿಂದ ನೀವು ಸರ್ಕಾರಿ ವಾಹನವನ್ನ ಅವ್ರಿಗೆ ಮಾಡಿಕೊಡ್ಬಹುದಿತ್ತು. ಆದರೂ ನಿಮ್ಮ ಒಂದು ಸರ್ಕಾರದ ಅನುಮತಿ. ಹಾಗಾದ್ರೆ ಈ ಸರ್ಕಾರದ ಉಚಿತ ಚಿಕಿತ್ಸೆ ಇದೆಯಲ್ವಾ, ಅದನ್ನೆಲ್ಲ ನೀವು ಲಂಚಕ್ಕೆ ಬೇಡಿಕೆ ಇಟ್ಟು ಲಂಚ ತಗೊಂಡು ತಿಂತೀರಾ ಅಲ್ವಾ? ಅದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ಯಾ ನಿಮ್ಗೆ? ಕೆಲವೊಂದು ಆಸ್ಪತ್ರೆಗಳಲ್ಲಿ ನಾವೇ ಕಣ್ಣಾರ ನೋಡಿದೀವಿ, ಲಂಚ ತಗೊಳ್ತೀರಾ ಅಲ್ವಾ? ಅದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ಯಾ ನಿಮ್ಗೆ? ಲಂಚ ತಗೊಳ್ಳಿ, ತಿನ್ನಿ ಅಂತ. ಪ್ರತಿಯೊಂದು ಉಚಿತ ಚಿಕಿತ್ಸೆ ಅಲ್ವಾ ಕೊಟ್ಟಿರೋದು, ಮತ್ತೆ ಅಲ್ಲಿ ಮಾತ್ರ ಯಾಕೆ ಲಂಚ ತಗೊಳ್ತೀರಾ? ಅವಾಗ ಸರ್ಕಾರದ ಅನುಮತಿ ಬೇಕಂತ ಅನ್ಸಿಲ್ವಾ? ಈ ರೀತಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಾದ್ರೆ ನಿಮಗೆ ಸರ್ಕಾರದ ಅನುಮತಿ ಬೇಕಾಗಿತ್ತು. ಬಡವರ ದುಡ್ಡನ್ನ ಸರ್ಕಾರ ಅನ್ನೋ ಒಂದು ಹೆಸರಲ್ಲಿ ಕಿತ್ಕೊಂಡು ತಿಂತೀರಲ್ಲ, ಅವಾಗ ನಿಮಗೆ ದುಡ್ಡಿನ ಸರ್ಕಾರದ ಅನುಮತಿ ಬೇಕಾಗಿರ್ಲಿಲ್ವಾ? ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಈ ರೀತಿಯಾದಂತಹ ಅಮಾನವೀಯ ಘಟನೆ ಮತ್ತೆ ನಡೀದೇ ಇರೋ ತರ ಗಮನಿಸಿ ದಯವಿಟ್ಟು. ಸರ್ಕಾರ ಒಳ್ಳೆ ಯೋಜನೆಗಳನ್ನ ಕೈಗೊಳ್ತಾ ಇದೆ. ಈಗ ಈ ರೀತಿಯಾದಂತಹ ಒಂದು ಅಮಾನವೀಯ ಘಟನೆಗಳೇನು ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಟ್ಟು ಈ ಒಂದು ವಿಚಾರವಾಗಿ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳಿ, ಒಂದು ಒಳ್ಳೆಯ ಚಿಂತನೆಯನ್ನ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.